ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಹೇಳ್ತೀರಾ ಸರ್? ಈಗ ತಮ್ಮನ ಒಂದು ನಿಲುವನ್ನು ಕೂಡ ಅವರೇ ಸಮರ್ಥಿಸ್ಕೊತಾ ಇದ್ದಾರೆ ಅನ್ನೋಂಥದ್ದಾದ್ರೆ ಡಿ ಕೆ ಶಿವಕುಮಾರ್ ಅವ್ರ ಹೇಳಿಕೆನೂ ತಪ್ಪು ಅಂತಾನೆ ನಿಮ್ಮ ಅರ್ಥ? ಅಲ್ಲ, ಅವ್ರ ಹೇಳಿಕೆ ತಪ್ಪು ಅನ್ನೋದು ನಾನಲ್ಲ, ಸಿದ್ದರಾಮಯ್ಯನವರೇ ಹೇಳಿಬಿಟ್ರು. ಡಿ ಕೆ ಸುರೇಶ್ ಹೇಳ್ತಿರೋದು ನಾನು ಒಪ್ಪಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ರು, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ದೇಶ ಒಂದೇ. ಇದನ್ನ ನಾನು ಅವರು ಡಿ ಕೆ ಸುರೇಶ್ ಅವ್ರ ಮಾತನ್ನು ಇವ್ರು ಸಮರ್ಥನೆ ಮಾಡ್ಕೊಂಡಿದ್ದನ್ನು ರಾಷ್ಟ್ರೀಯ ಅಧ್ಯಕ್ಷರು, AICC ಅಧ್ಯಕ್ಷರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಒಪ್ಪಲ್ಲ ಅಂದಮೇಲೆ ಇನ್ನೇನು ಇವರೊಬ್ಬರೇ ಅವ್ರನ್ನ ಸಮರ್ಥನೆ ಮಾಡ್ತಿರೋದು. ಇವ್ರನ್ನ ಹೆದರಿದಿ ಅನೇಕ ಮಂತ್ರಿಗಳು ವಿಧಿ ಇಲ್ಲದೇನೆ ಡಿ ಕೆ ಸುರೇಶ್ ಹೇಳಿದ ಸರಿ ಇದೆ, ಈಶ್ವರಪ್ಪ ಹೇಳ್ತಿರೋ ಸರಿ ಇಲ್ಲ ಹೇಳ್ತಾರೆ, ಹೇಳ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕಾನೂನಿನಲ್ಲಿ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳೋಕೆ ಅವಕಾಶ ಇಲ್ವಾ ಈ ರೀತಿಯಾದಂಥ ಹೇಳಿಕೆಗಳಿಂದ? ಅದಕ್ಕೆ ನಾನು ಹೇಳಕ್ಕೆ ಕೊಟ್ಟಿರೋದು, ಈಗ ಯಾವ್ಯಾವ ಕ್ರಮ ತಗೊಳಕ್ಕೆ ಅವಕಾಶ ಇದೆ, ಈ ಅವಕಾಶಗಳು ಸಾಲದು. ದೇಶ ವಿಭಜನೆ ಅನ್ನೋದು ಇದೆಯಲ್ಲ, ಇದಕ್ಕಿಂತ ಘೋರ ಅಪರಾಧ, ಇದಕ್ಕಿಂತ ರಾಷ್ಟ್ರದ್ರೋಹ ಇನ್ನೊಂದಿಲ್ಲ. ನಾನು ಅದಕ್ಕೆ ಹೇಳ್ತಿರೋದು, ಗುಂಡಿಗೆ ಕೊಲ್ಲಬೇಕು, ಜೈಲಿಗೆ ಹಾಕಬೇಕು ಅಷ್ಟೇ ಅಲ್ಲ, ಜೈಲಿಗೆ ಬೇಕು. ಈಗ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ಬಿಟ್ಟು ಬಂದರು, ಅದೇನು ದೊಡ್ಡ ಲೆಕ್ಕ ಅಲ್ಲ ಅವ್ರಿಗೆ. ಜೈಲಿಗೆ ಹೋಗಿ ಬರೋದೊಂದು ಮಾಮೂಲಿ ಅವರಿಗೆ. ನನಗೆ ಸೆಟ್ಲ್ಮೆಂಟ್ ಮಾಡ್ತೀವಿ ಏನಂತ ಮಾತು ಹೇಳಿದ್ದಾರೆ. ಅರ್ಧ ಸೆಟ್ಲ್ಮೆಂಟ್ ಆಗಿದೆ, ಇನ್ನು ಅರ್ಧ ಸೆಟ್ಲ್ಮೆಂಟು. ಯಾವುದೋ ಸಿನಿಮಾದಲ್ಲಿ ವಿಲನ್ ಹೇಳಂಥ ಪದಗಳಿವು, ಗುಂಡ ಹೇಳಂಥ ಪದಗಳು. ಇಂಥ ಪದಗಳಿಗೂ ನಾನು ಬಗ್ಗೋನಲ್ಲ. ಇವ್ರಿಗೆ ತಾಕತ್ತಿದ್ರೆ ಇದರಿಂದ ಹೊರಗೆ ಬರಬೇಕಿತ್ತು. ಜೈಲಲ್ಲೇ ಅರ್ಧ ಸೆಟ್ಲ್ಮೆಂಟ್ ಆಗಿದೆ. ಈಗ ಒಂದಿಷ್ಟು ದಿನ ಜೈಲಲ್ಲಿ ಇದು ಬಂದಿದ್ದಾರೆ, ಸದ್ಯಕ್ಕೆ ಬೈಲಲ್ಲಿದ್ದಾರೆ. ಮತ್ತು ಫುಲ್ ಸೆಟ್ಲ್ಮೆಂಟ್ ಆಗೋದಿದ್ದು ಬಸ್ ಜೈಲಿಗೆ ಹೋಗೋರಿದ್ದಾರೆ ಇವರು ಸೆಟ್ಲ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಇಂಥದಕ್ಕೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು ಎದುರ ಪ್ರಶ್ನೆ ಬರೋದಿಲ್ಲ. ಇದನ್ನು ಅವರು ತಿದ್ಕೋಬೇಕು. ಇವ್ರಿಗೆ ತಾಕತ್ತಿದ್ರೆ ಏನು ಮಾಡಬೇಕಿತ್ತು? 2 ಅಂಶ. ನಂಬರ್ 1, ರಾಷ್ಟ್ರಭಕ್ತರನ್ನ ರಕ್ಷಣೆ ಮಾಡಬೇಕು, ರಾಷ್ಟ್ರದ್ರೋಹಿಗಳಿಗೆ ಶಿಕ್ಷೆ ಕೊಡಬೇಕು. SDPIನವರು ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಕೋರ್ಟ್ನ ತೀರ್ಮಾನದ ವಿರುದ್ಧ ನಾವು ಏನು ಮಾಡಬೇಕು ನಾವು ಮಾಡ್ತೀವಿ. ಜ್ಞಾನವ್ಯಾಪಿ ಬಗ್ಗೆ ಅವ್ರು ಹೇಳಿದ್ದಾರೆ. ಅಂಥ ರಾಷ್ಟ್ರದ್ರೋಹಿ ತಾನೇ. ಕೋರ್ಟಿನ ತೀರ್ಪಿನ ವಿರುದ್ಧವಾಗಿ ನೀವು ಕರೆ ಕೊಡ್ತಾ ಇದ್ದಾರಲ್ಲ, ನೀವು ಬಲಿದಾನಕ್ಕೆ ತಯಾರಾಗಿ, ಅದಕ್ಕೆ ತಯಾರಾಗಿ, ಇದಕ್ಕೆ ತಯಾರಾಗಿ ಅಂತ ಹೇಳಿಕೆ ಕೊಟ್ಟಿದ್ದು, ಇದು ಯಾವುದೋ ಒಬ್ಬ ವ್ಯಕ್ತಿ ವಿರುದ್ಧ ಅಲ್ಲ, ಸಂವಿಧಾನಬದ್ಧವಾದ ಕೋರ್ಟಿಗೆ ಕೊಟ್ಟಂಥ ಒಂದು ಎಚ್ಚರಿಕೆ. ಇಂಥ ವ್ಯಕ್ತಿನ ರಾಷ್ಟ್ರದ್ರೋಹಿನ ಇವರು ನೋಟಿಸ್ ಕೊಡಬೇಕಿತ್ತು, ಅರೆಸ್ಟ್ ಮಾಡಬೇಕಿತ್ತು. ಅದು ಮಾಡಲಿಲ್ಲ. ದೇಶ ಹೊಡಿತೀನಿ ಅಂತ ಅವರು ಹೇಳಿದಂಥ ಡಿ ಕೆ ಸುರೇಶ್ ಬಗ್ಗೆ ಅವರು ನೋಟಿಸ್ ಕೊಡಬೇಕಿತ್ತು, FIR ಹಾಕಬೇಕಿತ್ತು. ಅಂಥ ದೇಶದ್ರೋಹಿಗಳಿಗೆ ಬಿಟ್ಟು ದೇಶವನ್ನು ಒಂದು ಮಾಡಲೇಬೇಕು ಅಂತ ಹೊರಟಂಥ ನನ್ನಂಥ ದೇಶಭಕ್ತನಿಗೆ ಇವರು FIR ಹಾಕ್ತಾರೆ, ಇವರು ನೋಟಿಸ್ ಕೊಡ್ತಾರೆ. ಇದು ದೇಶಭಕ್ತರ ವಿರುದ್ಧವಾಗಿರೋಂಥ ಸರ್ಕಾರ, ದೇಶದ ದ್ರೋಹಿಗಳ ಪರವಾಗಿರೋಂಥ ಸರ್ಕಾರ. ಇದು ದೇಶಭಕ್ತರ ವಿರುದ್ಧ ಇರೋಂಥ ಸರ್ಕಾರ ಅನ್ನೋದು ಈ 2 ಘಟನೆಗಳಂತೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.